ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಬಿಕಾಸ್ ನಾನು ಪ್ರೆಗ್ನೆನ್ಸಿ ಫೇಸಲ್ಲಿದೆ. ಇವಾಗ ನನಗೆ 2 ಮಂತ್ಸ್ 1.5 ಮಂತ್ಸ್ ಓಲ್ಡ್ ಬೇಬಿ ಇದೆ. ಸೊ ಬಾಯ್ ಬೇಬಿ. ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ಟ್ರೈ ಮಾಡ್ತಾ ಇರೋರಿಗೆ ಏನೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ, ಕವರ್ ಕೂಡ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಲಿ. ಸೊ ಹೆಲ್ಪ್ ಮಾಡ್ತೀನಿ ಕ್ಲಿಯರ್ ಮಾಡಲಿಕ್ಕೆ. ಮೆಡಿಕಲ್ ರಿಲೇಟೆಡ್ ನಾನು ಏನೂ ಮಾತಾಡಲ್ಲ, ನನ್ನದು ಇದು ಓನ್ ಎಕ್ಸ್ಪೀರಿಯನ್ಸ್. ಸೊ ನಾನು ಫುಡ್ ರೊಟೀನ್ ಹೇಗೆ ಫಾಲೋ ಮಾಡಿದೆ ಕನ್ಸೀವ್ ಆಗಲಿಕ್ಕೆ ಮತ್ತು ಏನೇನು ಇನ್ಕ್ಲೂಡ್ ಆಗಿತ್ತು ಇದೆಲ್ಲದನ್ನು ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಕನ್ಸೀವ್ ಆಗಲಿಕ್ಕೆ ಟ್ರೈ ಮಾಡ್ತಿರೋದು ಬೇಸಿಕ್ ಥಿಂಗ್ ಫೋಲಿಕ್ ಆ್ಯಸಿಡ್. ಸೊ ಫೋಲಿಕ್ ಆ್ಯಸಿಡ್ ಅನ್ನೋ ಒಂದು ಕಂಟೆಂಟು ನಿಮಗೆ ಡೈಲಿ ನಿಮ್ಮ ಬಾಡಿಗೆ ಕನ್ಸ್ಯೂಮ್ ಆಗಬೇಕು. ಸೊ ದಟ್ ಫೀಮೇಲ್ ಫರ್ಟಿಲಿಟಿಗೆ ಏನೂ ಪ್ರಾಬ್ಲಮ್ ಆಗಲ್ಲ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಫೀಮೇಲ್ ಫರ್ಟಿಲಿಟಿ. ಅದಕ್ಕೋಸ್ಕರ ಐದರ್ ನೀವು 2 ವೇಸಲ್ಲಿ ಕನ್ಸ್ಯೂಮ್ ಮಾಡ್ಬೋದು. ಒನ್ ಆಸ್ ಅ ಸಪ್ಲಿಮೆಂಟ್ ಅಂದರೆ ಟ್ಯಾಬ್ಲೆಟ್ ಮುಖಾಂತರ, ಇಲ್ಲ ಅಂತ ಅಂದರೆ ಫುಡ್ ಮುಖಾಂತರ. ಟ್ಯಾಬ್ಲೆಟ್ ಮುಖಾಂತರ ಅಂದರೆ ಡೈಲಿ ಒಂದೊಂದು ಟ್ಯಾಬ್ಲೆಟ್ ತೊಗೋಬೇಕು. ಬಿಫೋರ್ ದಟ್ ನೀವು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಯಾವ ಫೋಲಿಕ್ ಆ್ಯಸಿಡ್ ತೊಗೋಬೇಕು, ಎಷ್ಟು MG ತೊಗೋಬೇಕು ಅಂತ ನೀವು ತಿಳ್ಕೊಬೋದು. ಇಲ್ಲ ನಾನು ನ್ಯಾಚುರಲಾಗೆ ಟ್ರೈ ಮಾಡ್ತೀನಿ ಅಂತ ಅಂದರೆ ಆಸ್ ಅ ಫುಡ್ ನಿಮ್ಮದು ಡೈಲಿ ಫುಡ್ ಪ್ಲೇಟಲ್ಲಿ ಫೋಲಿಕ್ ಆ್ಯಸಿಡ್ ರಿಚ್ ಕಂಟೆಂಟ್ ಫುಡ್ಸ್ ಇರಬೇಕು. ಯಾವ್ದ್ಯಾವುದು ಅಂತಂದರೆ ಗ್ರೀನ್ ವೆಜ್ಜಿಸ್ ಅಂತ ಅಂದರೆ ಪ್ರತಿಯೊಂದು ಹಸಿರು ತರಕಾರಿಗಳು, ಸೌತೆಕಾಯಿ ಅದು ಕೂಡ ನೀವು ಕನ್ಸ್ಯೂಮ್ ಮಾಡ್ಬೋದು. ಮತ್ತು ಹಸಿರು ತರಕಾರಿ ಅಂದರೆ ಬೀನ್ಸ್, ಈ ಥರ ಎಲ್ಲದನ್ನು ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು. ಜಾಸ್ತಿ ಸೊಪ್ಪು ತಿನ್ನಬೇಕು. ಸೊಪ್ಪಲ್ಲಿ ತುಂಬಾ ಫೋಲಿಕ್ ಆ್ಯಸಿಡ್ ಇದೆ. ತರಕಾರಿ ಕಂಪೇರ್ ಮಾಡಿದ್ರೆ ಸೊಪ್ಪಲ್ಲಿ ತುಂಬಾ ಫೋಲಿಕ್ ಆ್ಯಸಿಡ್ ಇದೆ. ಸೊಪ್ಪು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಇದೆಲ್ಲನೂ ತಲೆಯಿಂದ ತೆಗಿಬೇಕು ನೀವು. ಫಸ್ಟ್ ಆಫ್ ಆಲು ಡೈಲಿ ಒಂಥರ ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದು. ಜಸ್ಟ್ ನೀವು ನಿಮ್ಮ ಐದರ್ ಲಂಚ್ ಅಥವಾ ಡಿನ್ನರಿಗೆ ಸ್ವಲ್ಪ ಸೊಪ್ಪು ತೊಗೊಂಡು ಒಗ್ಗರಣೆ ಮಾಡ್ಕೊಂಡು ತಿಂದ್ರೂ ಅದು ತುಂಬ ಒಳ್ಳೆಯದು. ಸೊ ಫ್ರೂಟ್ಸ್ ಅಂತ ಬಂತು ಅಂದರೆ ಸ್ವೀಟ್ ಕಂಟೆಂಟ್ ಇರೋ ಫ್ರೂಟ್ಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಸ್ಟಾಪ್ ಅಂತ ಅಂದರೆ ಅಟ್ಲೀಸ್ಟ್ ನೀವು ಒಂದು 80% ಆದರೂ ಅವಾಯ್ಡ್ ಮಾಡಬೇಕು. ಬೇರೆ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತಾರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅಂತ. ಯಾರ ಹತ್ರನೂ ಎಲ್ಲದನ್ನೂ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ, ಬಿಕಾಸ್ ನಾವು ಹ್ಯೂಮನ್ಸ್. ಸ್ವಲ್ಪನಾದ್ರೂ ಫೀಲ್ ಆಗುತ್ತೆ ತಿನ್ನಬೇಕು ಅಂತ. ಅಟ್ಲೀಸ್ಟ್ 80% ಆದ್ರೂ ನೀವು ಅವಾಯ್ಡ್ ಮಾಡಬೇಕು. ಲೈಕ್ ಪಚ್ಚಬಾಳೆಹಣ್ಣು, ಚೆರಿ, ಇದೆಲ್ಲದನ್ನೂ ಅವಾಯ್ಡ್ ಮಾಡಬೇಕು ನೀವು. ಸೊ ಅದ್ರ ಬದಲು ಪುಟ್ಬಾಳೆಹಣ್ಣು, ಆರೆಂಜ್, ಆ್ಯಪಲ್ ಈ ಥರದನ್ನು ಜಾಸ್ತಿ ತೊಗೋಬೇಕು. ಮತ್ತು ವಾಟರ್ ಕಂಟೆಂಟ್ ಫ್ರೂಟ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಸೌತೆಕಾಯಿಯು ಅಷ್ಟೇ ಡೈಲಿ ತಿನ್ನಿ. ಇವಾಗ ಚಳಿ ಅಂತ ತಿಂದಲೇ ಇರೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೌತೆಕಾಯಿನ ಡೈಲಿ ತಿನ್ನಬೇಕು. ನಿಮಗೆ ಅದು ತಿಂದಷ್ಟು ಹಶ್ವು ಆಗ್ತಾ ಬರುತ್ತೆ. ಫ್ರೂಟ್ಸು ಅಷ್ಟೇ. ಸಿಟ್ರಿಕ್ ಆ್ಯಸಿಡ್ ಫ್ರೂಟ್ ಅಂದರೆ ಆರೆಂಜು ಇದೆಲ್ಲ ತಿಂದಾಗ ನಿಮಗೆ ಹಶ್ವು ಜಾಸ್ತಿ ಆಗುತ್ತೆ. ಹಶ್ವು ಜಾಸ್ತಿ ಆದಾಗೆಲ್ಲ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಬರುತ್ತೆ. ಸೊ ಅದನ್ನು 100% ನೀವು ಕಂಟ್ರೋಲ್ ಮಾಡಲೇಬೇಕು. 100% ಕಂಟ್ರೋಲ್ ಮಾಡಿಬಿಟ್ಟು ಫೋಲಿಕ್ ರಿಚ್ ಇರೋ ಫುಡ್ಸ್ನ ನೀವು ಕನ್ಸ್ಯೂಮ್ ಮಾಡ್ತಾ ಬಂದರೆ 3 to 6 ಮಂತ್ಸಲ್ಲಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಮತ್ತು ಆ ಸ್ವೀಟ್ ಕ್ರೇವಿಂಗ್ಸ್ ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಟ್ಯಾಬ್ಲೆಟ್ಸ್ ತೊಗೊಳ್ಳೋರು ಡೈಲಿ 1 ಟ್ಯಾಬ್ಲೆಟ್ಸ್ನ ಪ್ರಿಫರ್ ಮಾಡ್ತಾರೆ. ನೈಟ್ ಟೈಮು ಡಾಕ್ಟರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ಅದನ್ನು. ಸೊ ನಾನು ಸಜೆಸ್ಟ್ ಮಾಡೋದು ನೀವು ಫುಡ್ಡಿಂದ ಕನ್ಸ್ಯೂಮ್ ಮಾಡಿದ್ರೆ ಸೊ ಅದು ನಿಮಗೆ ಡಯಟಿಗೂ ಹೆಲ್ಪ್ ಆಗುತ್ತೆ ಮತ್ತು ನ್ಯಾಚುರಲ್ ಆಗಿ ಕೂಡ ಇರುತ್ತೆ. ಸೊ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನಾವು ಯಾವ ಟೈಮಲ್ಲಿ ಕನ್ಸ್ಯೂಮ್ ಮಾಡಬೇಕು, ಪೀರಿಯಡ್ಸ್ ಇದ್ದಾಗ ಕನ್ಸ್ಯೂಮ್ ಮಾಡ್ಬೋದಾ ಎಂತು 101% ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಫುಡ್ಸ್ಗೂ ನಿಮಗೆ ಪೀರಿಯಡ್ಸ್ಗೂ ಏನೂ ರಿಲೇಟ್ ಇಲ್ಲ. ಸೊ ಡೈಲಿ ನೀವು ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಬಿಕಾಸ್ ತುಂಬ ಬೇಗ ರಿಸಲ್ಟ್ಸ್ ನೋಡ್ತೀರಾ. ಡೈಲಿ ನೀವು ಕನ್ಸ್ಯೂಮ್ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತು ನಿಮ್ಮದು ಫರ್ಟಿಲಿಟಿ ವಿಂಡೋ ಅಂದರೆ ನಿಮ್ಮದು ಓವ್ಯುಲೇಷನ್ ವಿಂಡೋ ಏನಿರುತ್ತೆ ಆ ವಿಂಡೋ ಟೈಮಲ್ಲಿ ನೀವು 100% ಕನ್ಸ್ಯೂಮ್ ಮಾಡೋದ್ರಿಂದ ಇನ್ನೂ ತುಂಬ ಒಳ್ಳೆಯದು. ಮತ್ತು ರಿಚ್ ಪ್ರೋಟೀನ್ ಕೂಡ ಕನ್ಸ್ಯೂಮ್ ಮಾಡಬೇಕು. ಲೈಕ್ ಚಿಕನ್, ಎಗ್, ಪನ್ನೀರ್, ಡೈರಿ ಪ್ರಾಡಕ್ಟ್ಸ್ ಎಲ್ಲದನ್ನು ಕನ್ಸ್ಯೂಮ್ ಮಾಡಿ. ಮತ್ತು ಕನ್ಫರ್ಮ್ ಆಗೋ ತನಕ ಸ್ವಲ್ಪ ಕೆಫಿನ್ ಐಟಮ್ಸ್ನ ಕಮ್ಮಿ ಮಾಡಿ. ಲೈಕ್ ಕಾಫಿ, ಬ್ಲ್ಯಾಕ್ ಕಾಫಿ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಸ್ವಲ್ಪನಾದರೂ ಕಡಿಮೆ ಮಾಡಿ, ಬಿಕಾಸ್ ಅದೆಲ್ಲ ಅನ್ಕಂಟ್ರೋಲಬಲ್. ಅದು ಈ ವೆದರ್ಗಂತೂ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಬಟ್ ಕಂಟ್ರೋಲ್ ಮಾಡಲಿಕ್ಕೆ ನೀವು ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಬಂದುಬಿಟ್ಟು ಕಂಪ್ಲೀಟ್ಲಿ ನನ್ನ ಓನ್ ಎಕ್ಸ್ಪೀರಿಯನ್ಸ್. ನಾನು ಕನ್ಸೀವ್ ಆಗಲಿಕ್ಕೆ ಹೆಲ್ಪ್ ಮಾಡಿರೋದು. ಕಂಪ್ಲೀಟ್ಲಿ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನಿಮಗೂ ಹೆಲ್ಪ್ಫುಲ್ ಆಯಿತು ಅಂತ ಅಂದರೆ
ಒಳ್ಳೆಯದು. ಮತ್ತು ಯಾರೆಲ್ಲ ನೀಡಲಿದ್ದಾರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಕೀಪ್ ಸಪೋರ್ಟಿಂಗ್.